ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ತರ್ಕಶಾಸ್ತ್ರ ವಿಷಯದ 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇನೆ. ಹಿಂದಿನ ಅಧ್ಯಾಯದಲ್ಲಿ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ನೀವೆಲ್ಲ ತರ್ಕಶಾಸ್ತ್ರದ ಸ್ವರೂಪ, ನಿಗಮನ ತರ್ಕಶಾಸ್ತ್ರ ಅಂದರೆ ಏನು, ನಿಗಮನ ತರ್ಕಶಾಸ್ತ್ರಕ್ಕೂ ವಿಗಮನ ತರ್ಕಶಾಸ್ತ್ರಕ್ಕೂ ಇರುವ ವ್ಯತ್ಯಾಸ ಅಥವಾ ತರ್ಕಶಾಸ್ತ್ರದ ಸ್ವರೂಪ, ಅದರ ಅರ್ಥ, ಅದರ ಉಗಮ, ತರ್ಕಶಾಸ್ತ್ರ ವಿಜ್ಞಾನಕ್ಕೆ ಅಥವಾ ಕಲೆಗೆ, ಈ ವಿಷಯಗಳ ಬಗ್ಗೆ ಅಂದರೆ ಒಟ್ಟು ತರ್ಕಶಾಸ್ತ್ರದ ಪರಿಚಯವನ್ನು ನೀವು ಹಿಂದಿನ ತರಗತಿಯಲ್ಲಿ ಗಮನಿಸಿದ್ದೀರ. ಈ ದಿನ ನಿಮಗೆ ತರ್ಕಶಾಸ್ತ್ರದ 2ನೇ ಅಧ್ಯಾಯವಾದಂಥ ತರ್ಕಶಾಸ್ತ್ರ ಮತ್ತು ಭಾಷೆ, ತರ್ಕಶಾಸ್ತ್ರ ಮತ್ತು ಭಾಷೆ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಭಾಷೆ ಮಾನವನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಭಾಷೆ ಇಲ್ಲದಿದ್ದರೆ ನಮ್ಮ ಆಲೋಚನೆ ಸಾಧ್ಯ ಇಲ್ಲ, ನಮ್ಮ ವಿಚಾರಗಳ ಸಾಧ್ಯ ಇಲ್ಲ, ಯಾವುದೇ ಅಭಿವ್ಯಕ್ತಿ ಸಾಧ್ಯ ಇಲ್ಲ. ಹಾಗಾಗಿ ಭಾಷೆ ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದು ನಿಮಗೆಲ್ಲ ತಿಳಿದ ವಿಚಾರ. ಇನ್ನು ವಿಶಾಲ ಅರ್ಥದಲ್ಲಿ ನಾವು ಭಾಷೆಯನ್ನು ಗಮನಿಸ್ತಾ ಹೋದರೆ ಹೇಗೆ ಭಾಷೆ ಉಗಮ ಆಯಿತು ಅಂತ ಹೇಳಿದರೆ, ಪ್ರಾಚೀನ ಮಾನವ ಕಾಡುಗಳಲ್ಲಿ ವಾಸ ಮಾಡಬೇಕಾದ್ರೇ ಅವನಿಗೆ ಭಾಷೆ ಪರಿಚಯ ಇತ್ತು. ಆದರೆ ಲಿಪಿ ರೂಪದಲ್ಲಿ ಇರಲಿಲ್ಲ, ಅವನು ಸಂಜ್ಞೆ ರೂಪದಲ್ಲಿ ಅವನು ಭಾಷೆಯನ್ನು ಬಳಸ್ತಾ ಇದ್ದ. ಆಮೇಲೆ ಚಿತ್ರಗಳ, ಪ್ರಾಚೀನ ನಾಗರಿಕತೆಗಳಲ್ಲಿ ಚಿತ್ರಗಳ ರೂಪದಲ್ಲಿ ಅವನು ಭಾಷೆಯನ್ನು ಬಳಸ್ತಿದ್ದ. ಗುರ್ತಿಟ್ಕೊಳ್ಳಿಕ್ಕಾಗಿ ಅವನು ಬೇರೆ ಬೇರೆ ರೀತಿಯ ಲಿಪಿಗಳನ್ನು ಪ್ರಾರಂಭ ಮಾಡಿದ. ಹೀಗೆ ಈ ಮಾನವನ ಇತಿಹಾಸದ ಉಗಮದ ರೀತಿ ಭಾಷೆ ಉಗಮ ಆಗಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆದ್ದರಿಂದ ವಿಶಾಲ ಅರ್ಥದಲ್ಲಿ ನಾವು ಭಾಷೆಯನ್ನು ತಗೊಳ್ಳೋದಾದರೆ ಪ್ರಾಣಿ ಪಕ್ಷಿಗಳಲ್ಲಿ, ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ತನ್ನದೇ ಆದ ಭಾಷೆ ಇದೆ ಅನ್ನೋದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ದುಂಬಿಗಳ ಅಥವಾ ಜೇನುಹುಳುಗಳ, ದುಂಬಿಗಳ ಜೇಂಕಾರ ಆಗ್ಬೋದು, ಸಿಂಹಗಳ ಗರ್ಜನೆ ಆಗ್ಬೋದು, ಹೌದಾ? ಹೀಗೆ ಬೇರೆ ಬೇರೆ, ಅಥವಾ ಹಕ್ಕಿ ಪಕ್ಷಿಗಳ ಕಲರವ ಆಗ್ಬೋದು. ಇವು ಎಲ್ಲವಕ್ಕೂ ಸಹ ತನ್ನದೇ ಆದ ಭಾಷೆ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮಾನವ ಅವನ ನಾಗರಿಕತೆ ಬೆಳೆದ ಹಾಗೆ ಬೇರೆ ಬೇರೆ ಅವನದೇ ಆದಂಥ ಪ್ರಾದೇಶಿಕ ಭಾಷೆಗಳನ್ನ, ಅಂದರೆ ಈ ಒಟ್ಟು ಪ್ರಪಂಚದಲ್ಲಿ 5,000ಕ್ಕೂ ಹೆಚ್ಚು ಭಾಷೆಗಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ತಮ್ಮ ತಮ್ಮ ಪ್ರಾದೇಶಿಕ ಪದಗಳನ್ನು ಬಳಸಿಕೊಂಡು ಪ್ರಾದೇಶಿಕಕ್ಕೆ ಅನುಗುಣವಾಗಿ ನಾವು ಭಾಷೆಗಳು, ಈ ಉದಾಹರಣೆ ನಮ್ಮ ಭಾರತದಲ್ಲೇ 15ಕ್ಕೂ ಹೆಚ್ಚು ಭಾಷೆಗಳಿರುವುದನ್ನು ನಾವು ನೋಡ್ತೀವಿ. ನಮ್ಮ ಸುತ್ತಮುತ್ತಲ ರಾಜ್ಯದಲ್ಲಿ ಕೇರಳ ಭಾಷೆ ಆಗ್ಬೋದು, ತೆಲುಗು ಭಾಷೆ ಆಗ್ಬೋದು, ತಮಿಳು ಆಗ್ಬೋದು, ಮಲಯಾಳಂ ಆಗ್ಬೋದು, ಹೀಗೆ ಹಲವಾರು ಭಾಷೆಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಈ ಭಾಷೆ ಅಂತಕ್ಕಂಥದ್ದು ಮನುಷ್ಯನಿಗೆ ಒಂದು ವಿಚಾರದ ವಾಹಕವಾಗಿ ಕೆಲಸ ಮಾಡುತ್ತೆ. ಭಾಷೆ ಇಲ್ಲದೇ ಇದ್ದರೆ ನಾವು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇಲ್ಲಿ ಇದನ್ನು ನಾವು ನಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಅಭಿವ್ಯಕ್ತಗೊಳಿಸುವ ಒಂದು ಸಾಧನವಾಗಿ ನಾವು ತರ್ಕಶಾಸ್ತ್ರದಲ್ಲಿ ಭಾಷೆಯನ್ನು ಬಳಸ್ತೇವೆ. ತರ್ಕಶಾಸ್ತ್ರಕ್ಕೂ ಮತ್ತು ಭಾಷೆಗೆ ಅನ್ಯೋನ್ಯ ಸಂಬಂಧ ಇದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇನ್ನು ಮತ್ತೆ ನಾವು ಭಾಷೆ, ಏನು ಭಾಷೆ ಮಹತ್ವ ಅಂದರೆ, ದಂಡಿ ಎನ್ನುವ ಸಂಸ್ಕೃತ ಕವಿ ಹೇಳ್ತಾನೆ, ಭಾಷೆ ಎಂಬುದು ಇಲ್ಲದಿದ್ದರೆ ಭುವನತ್ರಯವು ಕತ್ತಲಾಗಿಯೇ ಉಳಿಯುತ್ತಿತ್ತು. ಭಾಷೆ ಎನ್ನುವ ಒಂದು ಸಾಧನ ನಮಗಿಲ್ಲದೇ ಇದ್ದರೆ 3 ಲೋಕಗಳು ಸಹ ಅಂಧಕಾರದಲ್ಲಿ ಮುಳುಗಿರ್ತಿತ್ತು. ಭೂಲೋಕ, ಸ್ವರ್ಗಲೋಕ, ನರಕ, ಇವೆಲ್ಲವೂ ಅಂಧಕಾರದಲ್ಲಿಯೇ ಮುಳುಗಿರ್ತಿತ್ತು. ಅಂದರೆ ಇಲ್ಲಿ ಭುವನತ್ರಯವು ಕತ್ತಲಾಗಿಯೇ ಉಳಿಯುತ್ತಿತ್ತು ಎನ್ನುವ ದಂಡಿಯ ಮಾತು ನಿಜವಾಗ್ಲೂ ಸಹ ಸತ್ಯವಾದದ್ದು ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಭಾಷೆಯನ್ನು ನಾವು ನಮ್ಮ ದಿನನಿತ್ಯ ಬದುಕಿನಲ್ಲಿ ಅನೇಕ ರೀತಿಯಲ್ಲಿ ಬಳಸುವುದನ್ನು ನಾವು ನೋಡ್ತೇವೆ. ಹಾಸ್ಯ ಮಾಡಲಿಕ್ಕೆ ನಮಗೆ ಭಾಷೆ ಬೇಕು,
ಕತೆ ಹೇಳಲಿಕ್ಕೆ ಭಾಷೆ ಬೇಕು, ಹಾಡು ಹೇಳಲಿಕ್ಕೆ ಭಾಷೆ ಬೇಕು, ಒಗಟುಗಳನ್ನು ಬಿಡಿಸಲಿಕ್ಕೆ ಭಾಷೆ ಬೇಕು, ಗಾದೆಗಳನ್ನು ಹೇಳಲಿಕ್ಕೆ ಭಾಷೆ ಬೇಕು, ನಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳಿಕ್ಕೆ ಭಾಷೆ ಬೇಕು. ವಿಜ್ಞಾನಿಯಾದವನು ತನ್ನ ಸಂಶೋಧನೆಯನ್ನು ಪ್ರಸ್ತುತಪಡಿಸಲಿಕ್ಕೆ, ಅವನು ತಿಳಿಸಲಿಕ್ಕೆ, ಕಲಾವಿದ ತನ್ನ ಕಲೆಯನ್ನು ನಿರೂಪಿಸಲಿಕ್ಕೆ, ಭಾಷಣ ಮಾಡಲಿಕ್ಕೆ, ನಾವು ಪಾಠ ಮಾಡಿ ಭಾಷೆ ಇದ್ದರೆ ಬರ್ತಿದ್ದಿಲ್ಲ, ಹೌದಾ? ಹೀಗಾಗಿ ಭಾಷೆ ಎನ್ನುವುದು ಸಾರ್ವತ್ರಿಕವಾದದ್ದು. ನಮ್ಮ ಉಸಿರಾಟ, ಉಸಿರು ಎಷ್ಟು ಮುಖ್ಯನೋ ನಮ್ಮ ಬದುಕಿಗೆ, ನಮ್ಮ ಭಾಷೆ ಸಹ ಅಷ್ಟೇ ಮುಖ್ಯ ಅನ್ನುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಏನಾಗಾದರೆ ಭಾಷೆಯನ್ನು ಈ ಒಂದೇ ವಾಕ್ಯದಲ್ಲಿ ಭಾಷೆ ಅಂದರೆ ಏನು ಅಂತ ಡೆಫಿನಿಷನ್, ಒಂದು ನಿರೂಪಣೆಯನ್ನು, ಒಂದು ವ್ಯಾಖ್ಯೆಯನ್ನು ಹೇಳುವುದಾದರೆ, ನಮ್ಮ ಇಂದ್ರಿಯಗಳಿಂದ ಹೊರಹೊಮ್ಮುವ ಅಂದರೆ ನಮ್ಮ ನಾಲಿಗೆ ಮೂಲಕ, ಜಿಹ್ವೆ ಮೂಲಕ ನಾವು ಮಾತನಾಡುವುದರ ಮೂಲಕ, ಇಂದ್ರಿಯಗಳ ಮೂಲಕ ಹೊರಹೊಮ್ಮುವ ಸ್ಪಷ್ಟವಾದ ನಿರ್ದಿಷ್ಟವಾದ ಅರ್ಥಗಳನ್ನು, ಉದ್ದೇಶಗಳನ್ನು ಒಳಗೊಂಡಿರುವ ಒಂದು ಧ್ವನಿಯ ವ್ಯವಸ್ಥೆ. ಅಂದರೆ ಇಂದ್ರಿಯಗಳ ಮೂಲಕ ಹೊರಹೊಮ್ಮುವ ಸ್ಪಷ್ಟವಾದ ನಿರ್ದಿಷ್ಟವಾದ ಉದ್ದೇಶಗಳನ್ನು, ಅರ್ಥಗಳನ್ನು ಒಳಗೊಂಡಿರುವ ಪದಗಳನ್ನು, ವಾಕ್ಯಗಳನ್ನು, ಆ ವಾಕ್ಯಗಳ ಮೂಲಕ ನಾವೇನು ಮಾಡ್ತೀವಿ, ಅಭಿವ್ಯಕ್ತಪಡಿಸ್ತಾ ಹೋಗ್ತೀವಿ. ಇಲ್ಲಿ ನಿರ್ದಿಷ್ಟವಾದ ಅಂದರೆ ಭಾಷೆ ಎಂದರೆ ಇಂದ್ರಿಯಗಳ ಮೂಲಕ ಹೊರಹೊಮ್ಮುವ ಸ್ಪಷ್ಟವಾದ ನಿರ್ದಿಷ್ಟವಾದ ಉದ್ದೇಶಗಳನ್ನು, ಅರ್ಥಗಳನ್ನು ಒಳಗೊಂಡಿರುವ ಒಂದು ಧ್ವನಿಯ ವ್ಯವಸ್ಥೆ, ಒಂದು ಧ್ವನಿಯ ವ್ಯವಸ್ಥೆಯನ್ನು ನಾವಿಲ್ಲಿ ಭಾಷೆ ಅಂತ. ಹಾಗಂತಕ್ಕೆ ಭಾಷೆ ಕೇವಲ ಧ್ವನಿ ಅಲ್ಲ, ಇಲ್ಲಿ ಅದು ಒಂದು ಶಬ್ದ ಶಕ್ತಿ ಅಂತ ಹೇಳಿ. ಕೇವಲ ಅಂದರೆ ಇಲ್ಲಿ ಭಾಷೆ ಅಂದರೆ ಧ್ವನಿ, ಧ್ವನಿ ಅಲ್ಲ, ಆದರೆ ಅರ್ಥದಿಂದ ಒಳಗೊಂಡಿರುವ ಒಂದು ಶಬ್ದ ಶಕ್ತಿಯನ್ನು, ಅದಕ್ಕೊಂದು ಶಕ್ತಿ ಇದೆ ಆ ಪದಕ್ಕೆ, ಆ ಪದದ ಅರ್ಥಕ್ಕೆ, ಆ ಶಬ್ದಕ್ಕೆ ತನ್ನದೇ ಆದ ಅರ್ಥ, ಉದ್ದೇಶ ಇದೆ. ಅದು ತನ್ನದೇ ಆದ ಶಬ್ದ ಶಕ್ತಿಯನ್ನು ಒಳಗೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಭಾಷೆ ಅನ್ನೋದು ಮಾತನಾಡುವ ರೂಪದಲ್ಲಿರ್ಬೋದು, ಬರವಣಿಗೆ ರೂಪದಲ್ಲಿರ್ಬೋದು. ನಿಮಗೆ ಗೊತ್ತಿದೆ, ಗ್ರಂಥಸ್ಥ ಭಾಷೆ, ವ್ಯಾವಹಾರಿಕ ಭಾಷೆ. ಭಾಷೆಯಲ್ಲಿ ಹಲವಾರು ವಿಧಗಳಿದೆ. ಮುಖ್ಯವಾಗಿ ನಾವು ವ್ಯಾವಹಾರಿಕ ಭಾಷೆ ಮತ್ತು ಗ್ರಂಥಸ್ಥ ಭಾಷೆ. ಗ್ರಂಥಸ್ಥ ಭಾಷೆ ಅಂದರೆ ಯಾವುದಕ್ಕೆ ಅಕ್ಷರಗಳಿದೆಯೋ, ಲಿಪಿಗಳನ್ನು ಒಳಗೊಂಡಿದೆಯೋ ಅದನ್ನು ಗ್ರಂಥಸ್ಥ ಭಾಷೆ, ಪುಸ್ತಕಗಳ ರೂಪದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಗ್ರಂಥಸ್ಥ ಭಾಷೆ. ಕೆಲವು ಭಾಷೆಗಳು ಅಂದರೆ ಈ ಲಿಪಿನೇ ಇಲ್ಲ, ಆದರೆ ವ್ಯಾವಹಾರಿಕವಾಗಿದೆ. ಲಂಬಾಣಿ ಭಾಷೆ ಆಗ್ಬೋದು, ಕೊಂಕಣಿ ಭಾಷೆ ಆಗ್ಬೋದು, ಈ ತುಳು ಭಾಷೆ ಆಗ್ಬೋದು, ಅದಕ್ಕೆ ನಿರ್ದಿಷ್ಟವಾದ ಲಿಪಿ ಇಲ್ಲ, ಗ್ರಂಥಗಳಿಲ್ಲ. ಆದರೆ ಅದು ವ್ಯಾವಹಾರಿಕವಾಗಿ ಕೊಂಕಣಿ ಭಾಷೆ ಇದೆ, ಲಂಬಾಣಿ ಭಾಷೆಯನ್ನು ಮಾತನಾಡೋ ಜನ ನಮ್ಮೊಂದಿಗಿದ್ದಾರೆ, ಅನೇಕ ಜನ ತುಳು ಮಾತಾಡೋರಿದ್ದಾರೆ. ಆದರೆ ಅಂದರೆ ಗ್ರಂಥಸ್ಥ ಮತ್ತು ವ್ಯಾವಹಾರಿಕ ಎರಡು ವಿಂಗಡಿಸ್ಬೋದು, ನಾವೆರಡು ಭಾಗದಲ್ಲೇ ನಾವು ಮಾಡ್ಬೋದು. ಕೆಲವಕ್ಕೆ ಗ್ರಂಥಗಳಿವೆ, ವ್ಯಾವಹಾರದಲ್ಲಿ ಇಲ್ಲ. ಸಂಸ್ಕೃತ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ, ಅತ್ಯಂತ ಅದ್ಭುತವಾದ ಭಾಷೆ. ದೇವನಾಗರಿ ಲಿಪಿ ಅಂತ ಹೇಳ್ತಾರೆ, ಅದು ದೇವ ಭಾಷೆ. ಆ ಸಂಸ್ಕೃತ ಭಾಷೆಯಿಂದಲೇ ಎಲ್ಲ ಭಾಷೆಗಳು ಉಗಮ ಆಗಿರುವುದು. ಅಂತ ಸಂಸ್ಕೃತ ಭಾಷೆ ಇಂದು ವ್ಯವಹಾರದಲ್ಲಿ ಇಲ್ಲ. ಆದರೆ ಅನೇಕ ಗ್ರಂಥಗಳಲ್ಲಿ, ಯಾವುದೇ ಗ್ರಂಥಗಳನ್ನು ತಗೊಂಡ್ರೆ ಆಧಾರವಾಗಿ ನಾವು ಸಂಸ್ಕೃತ ಭಾಷೆಯನ್ನು ತಗೊಳ್ತಾರೆ. ಹೀಗೆ ನಾವು ಬರವಣಿಗೆಯ ಮೂಲಕ ಅಥವಾ ಮಾತನಾಡುವ ಮೂಲಕ ನಾವು ನಮ್ಮ ವಿಚಾರಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ವಾಹಕದ ರೀತಿಯಲ್ಲಿ, ಸಾಧನದ ರೂಪದಲ್ಲಿ ನಾವು ಭಾಷೆಯನ್ನು ಅಂದರೆ ಬಳಸೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ನಮ್ಮ ಎಲ್ಲ ಆಲೋಚನೆಗಳು ಸಹ ಭಾಷೆ ಮೂಲಕ ವ್ಯಕ್ತ ಆಗೋದ್ರಿಂದ ತರ್ಕಶಾಸ್ತ್ರಕ್ಕೆ ಮತ್ತು ಭಾಷೆಗೆ ಅನ್ಯೋನ್ಯವಾದ ನಿಕಟವಾದ ಸಂಬಂಧ ಇದೆ. ತರ್ಕಶಾಸ್ತ್ರ ಮತ್ತು ಭಾಷೆ ಬಹಳ ಅನ್ಯೋನ್ಯವಾದ ಸಂಬಂಧ ಹೊಂದಿದೆ. ಯಾಕಪ್ಪ ಅಂದರೆ ತರ್ಕಶಾಸ್ತ್ರ ಇಲ್ಲದೆ ಭಾಷೆ ಇಲ್ಲ, ಭಾಷೆ ಇಲ್ಲದೆ ತರ್ಕಶಾಸ್ತ್ರ ಇಲ್ಲ. ನಿಮಗೆ ಗೊತ್ತಿದೆ,
ತರ್ಕಶಾಸ್ತ್ರ ಏನನ್ನು ಹೇಳುತ್ತೆ? ವಿಚಾರದ ಮೂಲ ನಿಯಮಗಳನ್ನು ಹೇಳುತ್ತೆ, ನಮ್ಮ ಆಲೋಚನೆಗಳನ್ನು ಹೇಳುತ್ತೆ. ಥಿಯರಿ ಆಫ್ ನಾಲೆಡ್ಜ್, ಜ್ಞಾನ ಮೀಮಾಂಸೆ ಅಂತ ತರ್ಕಶಾಸ್ತ್ರ ಕರೀತಾರೆ. ನಮಗೆ ಜ್ಞಾನ, ವಿಚಾರ, ಆಲೋಚನೆ ಮೂಡಲಿಕ್ಕೆ ಭಾಷೆ ಬೇಕು. ಭಾಷೆ ಇಲ್ಲದೆ ನಾವು ಆಲೋಚನೆ ಮಾಡಲಿಕ್ಕೆ, ಊಹೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಹಾಗಾಗಿ ಇಲ್ಲಿ ತರ್ಕಶಾಸ್ತ್ರ ಮತ್ತು ಭಾಷೆ ಬಹಳ ಅನ್ಯೋನ್ಯ ಸಂಬಂಧವನ್ನು ಹೊಂದಿದೆ. ಭಾಷೆ ಇಲ್ಲದೆ ತರ್ಕಶಾಸ್ತ್ರ ಇಲ್ಲ, ತರ್ಕಶಾಸ್ತ್ರ ಇಲ್ಲದೆ ಭಾಷೆ ಇಲ್ಲ. ಇವೆರಡನ್ನ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತ ಹೇಳ್ಬೋದು. ಮಕ್ಕಳೇ, ಈ ಪ್ರಾಚೀನ ತಾರ್ಕಿಕರು ಈ ತರ್ಕಶಾಸ್ತ್ರ ಮತ್ತು ಭಾಷೆಯನ್ನ ಶಿವಪಾರ್ವತಿಯರ ರೀತಿ, ಅಂದರೆ ಅರ್ಧನಾರೀಶ್ವರರ ರೀತಿ, ಅವು ಎರಡು ಬಹಳ ಅನ್ಯೋನ್ಯವಾಗಿವೆ ಅಂತ ಹೇಳ್ತಾರೆ. ಮತ್ತೆ ಶಿವ ಅಥವಾ ಪಾರ್ವತಿ ಪರಮೇಶ್ವರ ರೀತಿ ಅನ್ಯೋನ್ಯವಾಗಿದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ವಿಚಾರ ಮತ್ತು ಆಲೋಚನೆಗಳನ್ನು ನಾವೇನು ಮಾಡ್ತೀವಿ, ವಾಕ್ಯಗಳ ಮೂಲಕ ವ್ಯಕ್ತಪಡಿಸುವಾಗ ನಮ್ಮ ವಿಚಾರ ಸ್ಪಷ್ಟವಾಗಿರಬೇಕಾದ್ರೆ ನಾವು ಬಳಸುವ ಭಾಷೆ ಸ್ಪಷ್ಟವಾಗಿರಬೇಕು. ಇಲ್ಲಿ ತರ್ಕಶಾಸ್ತ್ರ ಅಂದರೆ ವಿಚಾರದ ವೈಜ್ಞಾನಿಕ ಅಧ್ಯಯನ, ವಿಚಾರವನ್ನ ಸ್ಪಷ್ಟವಾಗಿ, ವಾಸ್ತವವಾಗಿ, ನಿಖರವಾಗಿ ತಿಳಿಯುವುದನ್ನು ನಾವು ತರ್ಕಶಾಸ್ತ್ರ ಅಂತ ಹೇಳ್ತೀವಿ. ಇಲ್ಲಿ ತರ್ಕಶಾಸ್ತ್ರ ಭಾಷೆಯನ್ನು ನೋಡುವ ರೀತಿ ಬಹಳ ವಿಶಿಷ್ಟವಾಗಿದೆ. ಇಲ್ಲಿ ತರ್ಕಶಾಸ್ತ್ರ ತರ್ಕವಾಕ್ಯಗಳ ಮೂಲಕ, ಪದಗಳ ಮೂಲಕ ವಿಚಾರವನ್ನು ಅಭಿವ್ಯಕ್ತಪಡಿಸುವುದು ತರ್ಕಶಾಸ್ತ್ರದ ಉದ್ದೇಶ. ಮುಂದಿನ ತರಗತಿಗಳಲ್ಲಿ ಬರುತ್ತೆ ತಾರ್ಕಿಕ ವಾಕ್ಯಗಳು ಅಥವಾ ಪದಗಳ ವರ್ಗೀಕರಣ, ಯಾವ್ಯಾವ ರೀತಿ ಪದಗಳು ಬರುತ್ತೆ, ಯಾವ್ಯಾವ ರೀತಿಯ ವಾಕ್ಯಗಳು ಬರುತ್ತೆ, ಆಧುನಿಕ ತಾರ್ಕಿಕ ವಾಕ್ಯಗಳು, ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳು ಅಂತೇಳಿ ಬೇರೆ 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 ವಾಕ್ಯಗಳನ್ನು ನೀವು ಅರ್ಥ ಮಾಡ್ಬೋದು. ನಮ್ಮ ಆಲೋಚನೆಗಳನ್ನು ಹೇಗೆ ವಾಕ್ಯಗಳ ಮೂಲಕ ಅಭಿವ್ಯಕ್ತಗೊಳಿಸ್ತೀವಿ ಅನ್ನೋದನ್ನು ನೀವು ಗಮನಿಸ್ತೀರ. ಹಾಗಾಗಿ ಇಲ್ಲಿ ಭಾಷೆಯನ್ನು ತರ್ಕಶಾಸ್ತ್ರ ಹೇಗೆ ಬಳಸ್ಕೊಳ್ತಿದ್ರೆ, ಭಾಷೆ ಸರಳವಾಗಿದೆಯಾ, ಸ್ಪಷ್ಟವಾಗಿದೆಯಾ, ನಾವು ಬಳಸುವ ಪದಗಳು ಒಂದೇ ಅರ್ಥವನ್ನು ಕೊಡುವ ರೀತಿಯಲ್ಲಿದೆಯಾ, ಸತ್ಯವನ್ನು ಪ್ರತಿಪಾದಿಸುವ ರೀತಿಯಲ್ಲಿ, ನಿರೂಪಿಸುವ ರೀತಿಯಲ್ಲಿ, ಸತ್ಯವನ್ನು ಪ್ರಕಟಣೆ ಮಾಡುತ್ತಾ, ಸತ್ಯವನ್ನು ನಿರೂಪಿಸುತ್ತಾ, ಆಗ ಅಂದರೆ ಈ ರೀತಿಯಲ್ಲಿ ಭಾಷೆಯನ್ನು ಒಂದು ವಾಕ್ಯ ಪದಗಳನ್ನು ಹೇಳುತ್ತೆ, ಆ ಪದಗಳಲ್ಲಿ ಬರ್ತಕ್ಕಂಥ ಅರ್ಥಗಳು, ಆ ಪದಗಳ ಮೂಲಕ, ವಾಕ್ಯಗಳ ಮೂಲಕ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು, ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಸಾಧ್ಯ ಆಗಬೇಕು ಅನ್ನುವುದು ತರ್ಕಶಾಸ್ತ್ರದ ಉದ್ದೇಶ. ಅಂದರೆ ಭಾಷೆ ಹೇಗಿರಬೇಕು ಅಂದರೆ, ತರ್ಕಶಾಸ್ತ್ರದ ಮೂಲಕ ಅಥವಾ ತರ್ಕಶಾಸ್ತ್ರ ಹೇಳೋದೇನಪ್ಪ ಅಂದರೆ, ಭಾಷೆ ಯಾವಾಗಲೂ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ನಿಖರವಾಗಿರಬೇಕು, ಸ್ಫುಟವಾಗಿರಬೇಕು. ಅಂದರೆ ಸತ್ಯವನ್ನು, ಯಥಾರ್ಥ ಜ್ಞಾನವನ್ನು ಪ್ರತಿಪಾದಿಸುವುದಕ್ಕೆ ಸಹಾಯ ಆಗುವ ರೀತಿಯಲ್ಲಿ ಭಾಷೆಯನ್ನು ನಾವಿಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವಾಕ್ಯಗಳಲ್ಲಿ ಬರುವ ಪದಗಳು ಒಂದೇ ಅರ್ಥವನ್ನು ಕೊಡುವ ಪದಗಳನ್ನು ಹೊಂದಿರಬೇಕು, ನಾನಾ ಅರ್ಥವನ್ನು ಹೊಂದಿರಬೇಕು. ಒಂದು ತರ್ಕವಾಕ್ಯ ಅಂದರೆ ಅಲ್ಲಿ ಉದ್ದೇಶ ಪದ ಇರಬೇಕು, ವಿಧೇಯ ಪದ ಇರಬೇಕು, ಸಂಯೋಜಕ ಪದ ಇರಬೇಕು. ಆ ಪದಗಳಿಗೆ ತನ್ನದೇ ಆದ ಅರ್ಥ ಇರಬೇಕು. ಅರ್ಥಗರ್ಭಿತವಾದ, ಸತ್ಯವಾದ, ವಾಸ್ತವಿಕವಾದ ನಿರೂಪಣೆಗಳನ್ನು ಒಳಗೊಂಡಿದ್ದರೆ ಮಾತ್ರ ಇಲ್ಲಿ ನಾವು ಭಾಷೆಯ ಬಳಕೆಯನ್ನು ಮಾಡಿದಾಗ. ಹಾಗಾಗಿ ಇಲ್ಲಿ ನಾವು ಜ್ಞಾನವನ್ನು ಪಡೆಯಲು ನಮಗೆ ಸರಿಯಾದ ವಿಚಾರ, ಸರಿಯಾದ ಆಲೋಚನೆ ಬರಬೇಕು ಅಂತ ಹೇಳಿದರೆ ಭಾಷೆ ಸರಿಯಾಗಿರಬೇಕು, ಭಾಷೆ ಅರ್ಥವಾಗುವ ರೀತಿಯಲ್ಲಿರಬೇಕು. ಅದಕ್ಕೆ ನಾನು ಅನೇಕ ಸರಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ನೀವು ವಿದ್ಯಾರ್ಥಿ ಅನ್ನಿಸ್ಕೊಳ್ಳೋದು ಮೊದಲನೇ ಲಕ್ಷಣ ಒಂದು ಭಾಷೆಯನ್ನು ಸ್ಪಷ್ಟವಾಗಿ ಓದುವುದು, ಪುಸ್ತಕವನ್ನು ಸ್ಪಷ್ಟವಾಗಿ ತಪ್ಪಿಲ್ಲದೆ ಓದುವುದು, ತಪ್ಪಿಲ್ಲದೆ ಬರೆಯುವುದು ಅತ್ಯಂತ ಮುಖ್ಯ. ಭಾಷೆ ಸ್ಪಷ್ಟವಾಗಿದ್ದರೆ, ನಿಖರವಾಗಿದ್ದರೆ ನಮಗೆ ಸರಿಯಾದ ಜ್ಞಾನ ಲಭಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಭಾಷೆ ಮತ್ತು ಜ್ಞಾನ, ವಿಚಾರ ಅತ್ಯಂತ ನಿಕಟವಾದ, ಅಂದರೆ ತರ್ಕಶಾಸ್ತ್ರ ಮತ್ತು ಭಾಷೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಇನ್ನು ಭಾಷೆಯನ್ನು ನಾವು ಅಸಂಖ್ಯಾತ ಉದ್ದೇಶಗಳ
ಬೇರೆ 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 ಉದ್ದೇಶಗಳಿಗೆ ಬಳಸಿದ್ರು ಸಹ ಇಲ್ಲಿ ತರ್ಕಶಾಸ್ತ್ರ ಏನ್ ಮಾಡುತ್ತೆ, ಮುಖ್ಯವಾಗಿ 4 ಉದ್ದೇಶಗಳನ್ನ ಹೇಳ್ತಾ ಹೋಗುತ್ತೆ. ಭಾಷೆಯನ್ನ ಅಸಂಖ್ಯಾತ ಉದ್ದೇಶಗಳಲ್ಲಿ ಬಳಸಿದರೂ ಇಲ್ಲಿ ಭಾಷೆ ಬಳಕೆಯ ಉದ್ದೇಶಗಳನ್ನ 4 ವಿಧವಾಗಿ ವಿಂಗಡಿಸಿರುವುದನ್ನು ನಾವು ತರ್ಕಶಾಸ್ತ್ರದಲ್ಲಿ ನೋಡ್ತೇವೆ. ಭಾಷೆಯ ಉದ್ದೇಶಗಳನ್ನು ವಿವರಿಸಿ ಅಂತ ನಿಮಗೆ 5 ಅಂಕದ ಪ್ರಶ್ನೆಗಳಿವೆ. 4 ವಿಧವಾಗಿ ಭಾಷೆಯ ಉದ್ದೇಶಗಳನ್ನ ವಿಂಗಡಿಸಲಾಗಿದೆ. ಬಹಳ ಸುಲಭ, ಸರಳವಾಗಿ ನಿಮಗೆ ಅರ್ಥ ಆಗುತ್ತೆ. ಒಂದು ವರ್ಣನಾತ್ಮಕ, ಭಾವನಾತ್ಮಕ, ಕ್ರಿಯಾತ್ಮಕ ಮತ್ತು ಪ್ರಶ್ನಾತ್ಮಕ. ವರ್ಣನಾತ್ಮಕ, ಭಾವನಾತ್ಮಕ, ಕ್ರಿಯಾತ್ಮಕ ಮತ್ತು ಪ್ರಶ್ನಾತ್ಮಕ. ಈ 4 ಉದ್ದೇಶಗಳಲ್ಲಿ ನಾವು ಭಾಷೆಯನ್ನು ಪ್ರಮುಖವಾಗಿ ಬಳಸ್ತೇವೆ ಅನ್ನೋದನ್ನ ಗಮನಿಸಬಹುದು. ಈಗ ಒಂದೊಂದನ್ನೇ ತಿಳಿತಾ ಹೋಗೋಣ. ಮೊದಲನೇದು ವರ್ಣನಾತ್ಮಕ. ವರ್ಣನಾತ್ಮಕ ಉದ್ದೇಶ. ಇಲ್ಲಿ ಭಾಷೆಯ ಉದ್ದೇಶಗಳಲ್ಲಿ ನಾವು ಹೆಚ್ಚು ಬಳಕೆಯಲ್ಲಿರುವುದು ವರ್ಣನಾತ್ಮಕ. ಇದು ಪ್ರಮುಖವಾದ ಒಂದು ವಿಧಾನವಾಗಿದೆ. ನಾವು ವಾಸಿಸುವ ಜಗತ್ತಿನ ಅಥವಾ ಪ್ರಪಂಚದ ಸುತ್ತಮುತ್ತಲಿನ ಎಲ್ಲ ವಸ್ತುಗಳನ್ನು, ವಿಷಯಗಳನ್ನು, ಅವುಗಳ ಕ್ರಿಯೆಗಳನ್ನು, ಅವುಗಳ ಸ್ವರೂಪಗಳನ್ನು ಭಾಷೆಯ ಮೂಲಕ ವರ್ಣನೆ ಮಾಡ್ತಾ ಹೋಗ್ತೇವೆ. ವರ್ಣನಾತ್ಮಕ ಉದ್ದೇಶ ಈ ಭಾಷೆ ಬಹಳ ಮುಖ್ಯವಾದದ್ದು, ಹೌದಾ? ಇಲ್ಲಿ ಈ ಜ್ಞಾನವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಅಥವಾ ಮತ್ತೊಬ್ಬರಿಗೆ ತಿಳಿಸಲಿಕ್ಕೆ ಈ ವಿಧಾನ ಅತ್ಯಂತ ಅವಶ್ಯಕವಾದದ್ದು ಅಂತ ಹೇಳ್ಬೋದು. ಇಲ್ಲಿ ನಾವು ಈ ವರ್ಣನೆಗಳನ್ನು ಮಾಡಿ ಯಾವುದೇ ವಸ್ತುಗಳನ್ನು, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ವಿಷಯಗಳನ್ನು ಬೇರೆಯವರಿಗೆ ತಿಳಿಸ್ಬೇಕಾದ್ರೆ ಏನು ಮಾಡ್ತೀವಿ? ವರ್ಣನೆಯನ್ನು ಮಾಡ್ತೀವಿ. ವರ್ಣನೆ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಸಾಹಿತ್ಯದಲ್ಲಿ ಇಂಥ ವರ್ಣನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಚಂಪು, ಪಂಪಾರನ್ನ, ಪೊನ್ನಯ್ಯನ ಈ ಪ್ರಾಚೀನ ಸಾಹಿತ್ಯದಲ್ಲಿ ಅಷ್ಟಾದಶ ವರ್ಣನೆಗಳು ಅಂತ 18 ವರ್ಣನೆಗಳಿದ್ರೆ ಮಾತ್ರ ಅದು ಸರಿಯಾದ ಕಾವ್ಯ ಅಂತ ಹೇಳ್ತಾರೆ, ಅಥವಾ ಚಂಪು ಕಾವ್ಯ ಅಂತ ಹೇಳಿದ್ರೆ ಇಷ್ಟು ವರ್ಣನೆಗಳಿರಲೇಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ವರ್ಣನಾತ್ಮಕ ಭಾಷೆ ಅಂದರೆ ಯಾವುದೇ ಒಂದು ವಿಷಯವನ್ನು, ಒಂದು ವಸ್ತುವಿನ ಬಗ್ಗೆ ಆಗ್ಬೋದು ಅಥವಾ ಒಂದು ವಿಷಯದ ಬಗ್ಗೆ ಆಗ್ಬೋದು, ನಾವು ಸ್ಪಷ್ಟವಾಗಿ ಅವರಿಗೆ ತಿಳಿಸಬೇಕು ಮತ್ತೊಬ್ಬರಿಗೆ ಅಂತ ಹೇಳಿದರೆ ವರ್ಣನೆಯನ್ನು ನಾವು ಮಾಡ್ತೇವೆ. ವರ್ಣನೆಗಳ ಮೂಲಕ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಮೊದಲನೆಯ ಉದ್ದೇಶ ಅಂತ ಹೇಳಿ. ಇನ್ನು ಎರಡನೇದು ಭಾವನಾತ್ಮಕ. ಭಾವನಾತ್ಮಕ ಉದ್ದೇಶ. ಇಲ್ಲಿ ಭಾಷೆ ಅಂದರೆ ಕೇವಲ ವರ್ಣನೆ ಮಾಡೋದು ಮಾತ್ರ ಅಲ್ಲ, ಅಥವಾ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಹೇಳೋದು ಮಾತ್ರ ಭಾಷೆ ಅಲ್ಲ. ಇಲ್ಲಿ ನಾವು ನಮ್ಮ ಭಾವನೆಗಳನ್ನು, ಭಾವನಾತ್ಮಕ ನಮ್ಮ ಭಾವನೆಗಳು ಅಂದರೆ ಸಂತೋಷ, ದುಃಖ, ನೋವು, ಸಿಟ್ಟು ಅಥವಾ ಕರುಣೆ, ಪ್ರೀತಿ, ಇವನ್ನೆಲ್ಲ ಅಭಿವ್ಯಕ್ತ ಮಾಡಲಿಕ್ಕೆ ನಮಗೆ ಭಾಷೆ ಬೇಕು. ಭಾಷೆ ಇಲ್ಲದಿದ್ದರೆ ನಮ್ಮ ಭಾವನೆಗಳನ್ನು ಹಿಡಿದಿರಬಾರ್ದು. ನಮ್ಮ ಭಾವನೆಗಳನ್ನು ಅಭಿವ್ಯಕ್ತ ಮಾಡಲಿಕ್ಕೆ, ವ್ಯಕ್ತಪಡಿಸಲಿಕ್ಕೆ, ಮತ್ತೊಬ್ಬರಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಾಣಿಗಳು ಸಹ ತಮ್ಮದೇ ಆದ ಭಾಷೆಯಲ್ಲಿ ಅಭಿವ್ಯಕ್ತಪಡಿಸುವುದನ್ನು ನಾವು ನೋಡ್ತಾ ಇರ್ತೇವೆ, ಹೌದಾ? ಹಾಗಾಗಿ ಇಲ್ಲಿ ಈ ಅಭಿವ್ಯಕ್ತಿ ಭಾವನೆಗಳನ್ನು, ನಮ್ಮ ಫೀಲಿಂಗ್ಸ್ಗಳನ್ನು ಅಭಿವ್ಯಕ್ತ ಮಾಡಲಿಕ್ಕೆ ನಾವು ಭಾಷೆಯನ್ನು ನಾವು ನೋಡ್ತೇವೆ. ಅಂದರೆ ಇಲ್ಲಿ ಇದನ್ನು ಸಹ ಮತ್ತೆ ಸಾಹಿತ್ಯಕ್ಕೆ ಪದ್ಯಗಳ ಮೂಲಕ ಅಥವಾ ಕವಿಗಳು ವರ್ಣನೆ ಮಾಡುವುದನ್ನು, ಅಥವಾ ಕವಿಗಳಲ್ಲಿ ವರ್ಣನಾತ್ಮಕ ಭಾಷೆಯನ್ನು ನೋಡಿ ವರ್ಣನೆ ಮಾಡೋದು. ಈ ವರ್ಣನೆಗಳನ್ನು ಈ ಉದಾಹರಣೆಗೆ ಎಲ್ಲ ಕವಿಗಳು ಸೂರ್ಯೋದಯದ ವರ್ಣನೆ ಮಾಡಿದ್ರು. ವರ್ಣನಾತ್ಮಕ ಭಾಷೆ ಮತ್ತೆ ಬಂದರೆ ನಾವು ಎಲ್ಲ ಕವಿಗಳು ಸೂರ್ಯೋದಯವನ್ನು, ಸೂರ್ಯಾಸ್ತವನ್ನು, ನೀವು ಬೇಂದ್ರೆ ಮೂಡಣ ಮನೆಯ ಮುತ್ತಿನ ನೀರಿನ ಎರಕಾವಾಗುವುದ ಅಂತ ಬೇಂದ್ರೆ ಹೇಳ್ತಾರೆ. ಕುವೆಂಪು ಬೇರೆ ಮಾತುಗಳನ್ನು ಹೇಳ್ತಾರೆ, ಅಥವಾ
ಕವಿಯ ಅನುಭವ ನಾವು ಓದಬೇಕಾದ್ರೆ ನಾವೇ ಅದನ್ನು ಅನುಭವಿಸ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಕವಿಗಳು ವರ್ಣನೆ ಮಾಡೋದನ್ನು ನಾವು ನೋಡಿದ್ವಿ. ಇದು ವರ್ಣನಾತ್ಮಕ ಭಾಷೆ. ಇಲ್ಲಿ ಭಾವನೆಗಳನ್ನು ಸಹ ನೀವು ಮತ್ತೆ ಸಾಹಿತ್ಯಕ್ಕೆ ನಾವು ಬಂದರೆ ವರ್ಣನೆಗಳಲ್ಲಿ ನವರಸಗಳನ್ನು ಕಾಣ್ತೇವೆ. ಶಾಂತರಸ, ಶೃಂಗಾರ ರಸ, ಕರುಣರಸ ಅಥವಾ ಹಾಸ್ಯರಸ, ಭಯಾನಕ, ಭೀಭತ್ಸ, ಹೀಗೆ ಇವೆಲ್ಲ ಭಾವನೆಗಳನ್ನು ನಾವು ಅಭಿವ್ಯಕ್ತಪಡಿಸಬೇಕಾದ್ರೆ ನಾವು ಒಂದು ಪುಸ್ತಕವನ್ನು, ಒಂದು ಕಾದಂಬರಿಯನ್ನು ಓದ್ತಿದ್ರೆ ನಾವೇ ಆ ಪಾತ್ರದಲ್ಲಿ ಲೀನವಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದನ್ನು ನಾವು ಭಾವನಾತ್ಮಕ ಭಾಷೆ. ಇಲ್ಲಿ ಭಾಷೆ ಕೇವಲ ಮಾಹಿತಿ ವಿನಿಮಯ ಮಾಡಿಕೊಳ್ಳೋಕೆ ಅಷ್ಟೇ ಬಳಸೋಲ್ಲ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾವು ಭಾಷೆಯನ್ನು ಬಳಸ್ತೇವೆ. ಅದು ಅಂದರೆ ಇಲ್ಲಿ ತಮ್ಮ ಕವಿಗಳ ಅನುಭವಗಳನ್ನು ಅಥವಾ ಅವರ ಕಲ್ಪನಾ ಶಕ್ತಿಯನ್ನು ಓದುಗನಿಗೂ ಸಹ ಉಣಬಡಿಸುವುದನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿರುವುದನ್ನು ನಾವು ಈ ಭಾವನಾತ್ಮಕ ಭಾಷೆಯಲ್ಲಿ ನೋಡ್ತೇವೆ. ಇನ್ನು ಮೂರನೇದು ಕ್ರಿಯಾತ್ಮಕ. ವಿದ್ಯಾರ್ಥಿಗಳೇ, ಕ್ರಿಯಾತ್ಮಕ ಒಂದು ವರ್ಣನಾತ್ಮಕ, ಭಾವನಾತ್ಮಕ, ಕ್ರಿಯಾತ್ಮಕ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಕ್ರಿಯೆ ಮಾಡಲಿಕ್ಕೆ, ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ, ಅವನನ್ನು ಉತ್ತೇಜಿಸಲಿಕ್ಕೆ, ಪ್ರಚೋದಿಸಲಿಕ್ಕೆ, ಅವನ ಸರಿಯಾದ ನಡವಳಿಕೆಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮಗೆ ಭಾಷೆ ಅತ್ಯಂತ ಅವಶ್ಯಕ. ಈಗ ಭಾಷೆ ಮೂಲಕ ನಾನು ಹೇಳ್ತೀನಿ, ಈ ಪಾಠ ಆದ ತಕ್ಷಣ ನೀವು ಇದನ್ನು ನೋಟ್ಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಅಂದರೆ ನೀವು ಭಾಷೆ ಮೂಲಕ ಹೇಳಲಿಕ್ಕೆ ಸಾಧ್ಯ. ಅಥವಾ ನೀವು ಹಿಂದಿನ ತರಗತಿಗೆ ಯಾಕೆ ಬಂದಿರಲಿಲ್ಲ ಅಂತ ಕೇಳ್ತೀನಿ, ತರಗತಿ ಇದ್ದಿದ್ದು. ಹೀಗೆ ಈ ನೋಟ್ಸ್ ಮಾಡಿ ಅಂತೇಳಿ ನಿಮಗೆ ಆ ನೋಟ್ಸ್ ಮಾಡಲಿಕ್ಕೆ, ಕ್ರಿಯೆಯಲ್ಲಿ ತೊಡಗಲಿಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಅಂದರೆ ಇಲ್ಲಿ ಇನ್ನೊಬ್ಬರನ್ನ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡಲು, ಆತನ ವರ್ತನೆಯನ್ನು ಬದಲಾಯಿಸಿಕೊಳ್ಳಲು, ಪ್ರಚೋದಿಸಲು ನಾವು ಬಳಸುವ ಭಾಷೆಯನ್ನು ಕ್ರಿಯಾತ್ಮಕ ಭಾಷೆ ಅಂತ ಹೇಳ್ತೀವಿ. ಉಪನ್ಯಾಸಗಳನ್ನು ಕೇಳುವುದಾಗಿರ್ಬೋದು, ಪಾಠ ಪ್ರವಚನಗಳನ್ನು ಕೇಳುವುದ್ರ ಮೂಲಕ ಎಷ್ಟೋ ವಿದ್ಯಾರ್ಥಿಗಳ ಪರಿವರ್ತನೆ, ಮನ ಪರಿವರ್ತನೆ. ಈಗ ಬುದ್ಧನಿಂದ ಅಂಗುಲಿವಾಲ ಪರಿವರ್ತನೆ ಆದ, ಹೇಗೆ ಅವನ ಬೋಧನೆಯಿಂದ, ಅವನು ಹೇಳುವ ಮಾತುಗಳಿಂದ ಅಂಗುಲಿವಾಲನಂತಹ ಆ ಕಠೋರ ಬುದ್ಧಿ ಪರಿವರ್ತನೆ ಆಗಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಈ ಕ್ರಿಯಾತ್ಮಕ, ನಾವು ಕ್ರಿಯೆಯಲ್ಲಿ ತೊಡಗಲಿಕ್ಕೆ, ಕೆಲಸ ಮಾಡಲಿಕ್ಕೆ ನಾವು ಕ್ರಿಯಾತ್ಮಕ ಭಾಷೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡೋದಾದರೆ, ಯುದ್ಧದ ಸಂದರ್ಭದಲ್ಲಿ ಯುದ್ಧದ ಮುಖಂಡನಾದ ಆ ಸೈನ್ಯದ ಮುಖಂಡ ಕ್ಯಾಪ್ಟನ್ ಏನು ಮಾಡ್ತಾನೆ, ಆ ಸೈನಿಕರಿಗೆ ನೀವು ಯುದ್ಧ ಮಾಡಿ ಅಂತ ಅವನು ಆರ್ಡರ್ ಮಾಡ್ತಾನೆ, ಕಮ್ಯಾಂಡ್ ಮಾಡ್ತಾನೆ, ಅವನ ಆದೇಶ ಮಾಡ್ತಾನೆ. ಆದೇಶ ಮಾಡೋದಕ್ಕೆ ಭಾಷೆ ಬೇಕು. ಆಗ ಅವರು ಯುದ್ಧ ಮಾಡಲಿಕ್ಕೆ ತೊಡಗುವುದು, ಅಂದರೆ ಮುಂದಕ್ಕೆ ಹೋಗ್ತಾರೆ, ಯುದ್ಧ ಮಾಡಲಿಕ್ಕೆ ತೊಡಗುವುದನ್ನು ನಾವು ನೋಡ್ತೀವಿ. ಹೀಗಾಗಿ ಇಲ್ಲಿ ಸೈನ್ಯದ ಮುಖಂಡ ತನ್ನ ಸೈನಿಕರಿಗೆ ಯುದ್ಧ ಮಾಡಲು ಆದೇಶ ನೀಡೋದು, ಅಂದರೆ ಅವರು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಅವನ ಆದೇಶದಿಂದ, ಅವನು ಹೇಳುವ ಒಂದು ಕಮ್ಯಾಂಡಿಂದ. ಹಾಗಾಗಿ ಈ ಕ್ರಿಯೆಯಲ್ಲಿ, ಯಾವುದೇ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ನಮಗೆ ಭಾಷೆ ಬೇಕು. ಅದನ್ನು ಕ್ರಿಯಾತ್ಮಕ ಭಾಷೆ ಅಂತ ನಾವು ಗಮನಿಸ್ತೇವೆ. ಇನ್ನು ಕೊನೆಯದು ಮತ್ತು ನಾಲ್ಕನೇದು ಯಾರಪ್ಪ ಅಂದರೆ ಪ್ರಶ್ನಾರ್ಥಕ ಭಾಷೆ. ಪ್ರಶ್ನಾರ್ಥಕ ನಾವು ದಿನನಿತ್ಯ ಬದುಕಿನಲ್ಲಿ ನಾವು ಅನೇಕ ಪ್ರಶ್ನೆಗಳ ಮೂಲಕನೇ ನಮ್ಮ ದಿನನಿತ್ಯದ ಜೀವನವನ್ನು ಪ್ರಾರಂಭ ಮಾಡ್ತೀವಿ, ಬದುಕನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಯಾಕೆ ಸೂರ್ಯ ಹುಟ್ಟೇ ಇಲ್ಲ ಅಂತೀವಿ, ಮೋಡ ಮುಸುಕಿದ ವಾತಾವರಣ ಇದೆ, ಹೌದಾ? ಹೀಗೆ ಈ ಅನೇಕ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಪ್ರಶ್ನೆಗಳನ್ನು, ನಾವು ದೈನಂದಿನ ಜೀವನದಲ್ಲಿ ಯಾವುದೇ ರಂಗದಲ್ಲಿ, ಅದು ವಿಜ್ಞಾನ ಕ್ಷೇತ್ರ ಆಗಿರ್ಬೋದು ಅಥವಾ ದಿನನಿತ್ಯದ ಬದುಕಿನಲ್ಲಿ, ನಾನು ಆಗಲೇ ಹೇಳಿದೆ, ಯಾಕಪ್ಪ ವಿದ್ಯಾರ್ಥಿ, ಯಾಕೆ ನೀವು ಹೋಮ್ವರ್ಕ್ ಮಾಡಿಲ್ಲ ಅಂತ ನಾನು
ಕೇಳೋದಾಗಬಹುದು. ಅನೇಕ ಪ್ರಶ್ನೆಗಳನ್ನು ಸಾಕ್ರೆಟೀಸ್ ಒಂದು ಕಡೆ ಹೇಳ್ತಾನೆ, ನೀವು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ವಿಚಾರವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಶ್ನೆಯನ್ನು ಕೇಳೋದಕ್ಕೆ ಪ್ರಾರಂಭ ಮಾಡೋದು ಬಹಳ ಮುಖ್ಯ ಆಗಿದೆ. ಆ ಉತ್ತರವನ್ನು ಪಡೆಯೋದು ಬಹಳ ಮುಖ್ಯ. ಅದಕ್ಕೆ ಮೊದಲು ಯಾಕೆ, ಹೇಗೆ, ಏನು ಅನ್ನೋದನ್ನು ನಾವು ಪ್ರಶ್ನೆಗಳ ಮೂಲಕ ಮಾಡ್ತಾ ಹೋದರೆ ಬೇರೆ ಬೇರೆ ಹೊಸ ಹೊಸ ಉತ್ತರಗಳು ನಮಗೆ ಲಭಿಸುತ್ತೆ, ಹೊಸ ಹೊಸ ಆಲೋಚನೆಗಳು ಲಭಿಸುತ್ತೆ. ಆದ್ದರಿಂದ ಇಲ್ಲಿ ಪ್ರಶ್ನೆಗಳು ಅತ್ಯಂತ ಅವಶ್ಯಕ. ಅದನ್ನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನಾವು ಭಾಷೆಯನ್ನು ನೋಡ್ಬೋದು ಅಂತ ಹೇಳಿ ಇಲ್ಲಿ ತರ್ಕಶಾಸ್ತ್ರದಲ್ಲಿ ಗಮನಿಸ್ತಾ ಹೋಗ್ತೇವೆ. ನಾವು ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ಕ್ಷೇತ್ರ ಆಗ್ಬೋದು ಅಥವಾ ಸಾಹಿತ್ಯ ಆಗ್ಬೋದು, ಕಲೆ ಆಗ್ಬೋದು, ಯಾವುದೇ ಸಾಂಸ್ಕೃತಿಕ ರಂಗದಲ್ಲಿ ನಾವು ಯಾಕೆ, ಹೇಗೆ, ಏನು ಅನ್ನುವ ಪ್ರಶ್ನೆಗಳನ್ನು ಕೇಳುವುದ್ರ ಮೂಲಕ ಸ್ಪಷ್ಟವಾದ ಉತ್ತರವನ್ನು ದೊರಕಿಸಿಕೊಳ್ಳಿಕ್ಕೆ ಅಥವಾ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆದ್ದರಿಂದ ಪ್ರಶ್ನಾರ್ಥಕ ಭಾಷೆಯನ್ನು ನಾವಿಲ್ಲಿ ಈ ಪ್ರಶ್ನಾರ್ಥಕ ಭಾಷೆಯು ಒಂದು, ಅದರ ಉದ್ದೇಶ ಸರಿಯಾದ ಉತ್ತರವನ್ನು, ನಿಖರವಾದ ಮಾಹಿತಿಯನ್ನು ತಿಳಿಯೋದು ಅನ್ನೋದನ್ನು ನೋಡ್ತೇವೆ. ಉದಾಹರಣೆಗೆ ನಿಮಗೆ ಜನರಲ್ ನಾಲೆಡ್ಜ್ ಕೇಳ್ತಾರೆ ಕ್ವಿಜ್ ಕಾಂಪಿಟೇಷನ್ಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಟಿವಿಯನ್ನು ಕಂಡುಹಿಡಿದವರು ಯಾರು, ಅಥವಾ ಸೂರ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೆ, ಅಥವಾ ತರ್ಕಶಾಸ್ತ್ರದ ಪದ ಯಾವ ಪದದಿಂದ ಉಗಮವಾಗಿದೆ. ಹೌದಾ, ಲಾಜಿಕ್ ಎನ್ನುವ ಪದ ಲೋಗೋಸ್ ಎನ್ನುವ ಪದದಿಂದ ಉತ್ಪನ್ನವಾಗಿದೆ ಅಂತ ನೀವು ಹೇಳ್ತೀರಿ. ಗ್ರೀಕ್ ಭಾಷೆಯ ಲೋಗೋಸ್ ಎನ್ನುವ ಪದದಿಂದ ಉತ್ಪನ್ನವಾಗಿದೆ. ಲೋಗೋಸ್ ಪದದ ಅರ್ಥ ಏನು? ಪ್ರಶ್ನೆ ಕೇಳ್ತೀವಿ ನಿಮಗೆ. ಲೋಗೋಸ್ ಪದದ ಅರ್ಥ ಏನು ಅಂದರೆ ವಿಚಾರವನ್ನು, ಆಲೋಚನೆಯನ್ನ ವೈಜ್ಞಾನಿಕವಾಗಿ ತಿಳಿಸುವುದು, ವಿಚಾರದ ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿ ತರ್ಕಶಾಸ್ತ್ರಕ್ಕೆ ವಿಚಾರದ ವೈಜ್ಞಾನಿಕ ಅಧ್ಯಯನ ಅಂತೇಳಿ. ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳುವುದ್ರ ಮೂಲಕ ನಾವು ಈ ಪ್ರಶ್ನಾರ್ಥಕ ರೀತಿಯಲ್ಲಿ ಭಾಷೆಯನ್ನು ಬಳಸ್ತೇವೆ. ವಿದ್ಯಾರ್ಥಿಗಳೇ, ಇದಿಷ್ಟನ್ನು ನಾವು ಅಂದರೆ ಈ 4 ವಿಧಗಳನ್ನು ಭಾಷೆಯ ಉದ್ದೇಶಗಳನ್ನು ಅಸಂಖ್ಯಾತವಾಗಿ ನಾವು ಭಾಷೆಯನ್ನು ಬಳಸ್ತೇವೆ. ಅಸಂಖ್ಯಾತ ಉದ್ದೇಶಗಳಲ್ಲಿ ಭಾಷೆಗಳನ್ನು ಬಳಸ್ತೇವೆ. ಆದರೆ ಪ್ರಮುಖವಾಗಿ 4 ವಿಧವಾಗಿ ನಾವು ಗಮನಿಸಬೇಕು. ಮೊದಲನೇದು ವರ್ಣನಾತ್ಮಕ, ಭಾವನಾತ್ಮಕ, ಕ್ರಿಯಾತ್ಮಕ ಮತ್ತು ಪ್ರಶ್ನಾರ್ಥಕ. ಇದಿಷ್ಟನ್ನು ನಾವು ಭಾಷೆಯ ಉದ್ದೇಶಗಳು ಅಂತೇಳಿ ಗಮನಿಸ್ತೇವೆ. ಇನ್ನು ಉಪಸಂಹಾರಕ್ಕೆ ನಾವು ಬಂದರೆ ಭಾಷೆ ಮತ್ತು ತರ್ಕಶಾಸ್ತ್ರ, ಪುನಃ ನಾವು ಭಾಷೆ ಮತ್ತು ತರ್ಕಶಾಸ್ತ್ರ ಬಹಳ ಅನ್ಯೋನ್ಯ ಸಂಬಂಧ ಹೊಂದಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಈ ಭಾಷೆಯನ್ನು ವಿಚಾರದ ವಾಹಕ ಅಥವಾ ಸಾಧನ, ವಿಚಾರವನ್ನು ತರ್ಕಶಾಸ್ತ್ರ ಅಂದರೆ ವಿಚಾರದ ವೈಜ್ಞಾನಿಕ ಅಧ್ಯಯನ. ಈ ವಿಚಾರದ ವಾಹಕ ಅಥವಾ ಸಾಧನ ಅಂತ ನಾವು ಗಮನಿಸ್ತೇವೆ. ವಿಚಾರಗಳನ್ನು ತಿಳಿಯಲು, ಅಭಿವ್ಯಕ್ತಗೊಳಿಸಲು, ಅನೇಕ ವಿಚಾರಗಳನ್ನು ಸಂಗ್ರಹಿಸಿಡಲು ಭಾಷೆ ನಮಗೆ ನೆರವಾಗುತ್ತೆ. ಭಾಷೆ ಬಳಕೆ ಇಲ್ಲದೆ ಹೋಗಿದ್ದರೆ ವೈಚಾರಿಕ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನಿನ್ನು ಕಾಡುಗಳಲ್ಲಿ ಪ್ರಾಣಿಗಳ ರೀತಿ ಬದುಕ್ತಾ ಇದ್ದೇವೆ. ವೈಚಾರಿಕವಾಗಿ ನಾವು ಇಷ್ಟು ಮುಂದೆ ಬಂದಿದ್ದೇವೆ ಅಂದರೆ ಅದಕ್ಕೆ ಭಾಷೆಯ ಪಾತ್ರ ಬಹಳ ಮುಖ್ಯವಾದ. ಇಲ್ಲಿ ವೈಚಾರಿಕ ಪ್ರಗತಿ, ನಾವು ವಿಚಾರವಂತರಾಗಲಿಕ್ಕೆ ಭಾಷೆ ನಿರ್ದಿಷ್ಟವಾದ, ಸ್ಪಷ್ಟವಾದ, ಅದು ಯಾವುದೇ ಭಾಷೆ ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳಾಗ್ಬೋದು, ತೆಲುಗಾಗ್ಬೋದು, ಯಾವುದೇ ಭಾಷೆ ಒಬ್ಬ ವ್ಯಕ್ತಿಗೆ ಸ್ಪಷ್ಟವಾಗಿ ಅವನಿಗೆ ತಿಳಿದಿರಬೇಕು. ಅಂದರೆ ವೈಚಾರಿಕ ಪ್ರಗತಿಗೆ ಭಾಷೆಯ ಪಾತ್ರ ಬಹಳ ಮುಖ್ಯವಾಗಿದೆ. ಮತ್ತು ವಿಚಾರದ ನಿರಂತರತೆ, ಅದು ನಿಂತ ನೀರಲ್ಲ. ವಿಚಾರ ಆಗಲಿ, ಭಾಷೆ ಆಗಲಿ, ಅದು ಹೀಗೇ ಇರಬೇಕು ಅಂತಿಲ್ಲ. ಈಗ ನಾವು ಅನೇಕ ಕಂಪ್ಯೂಟರ್ ಭಾಷೆಗಳನ್ನು ಬಳಸ್ತೀವಿ ಅಥವಾ ಮೊಬೈಲ್ ಭಾಷೆಗಳನ್ನು ಬಳಸ್ತಾ ಹೋಗ್ತೇವೆ. ಇವೆಲ್ಲ ಅಂದರೆ ನಾಗರಿಕತೆ, ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಬೆಳೀತಾ ಏನಾಗ್ತಾ ಇದೆ, ಭಾಷೆಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ನಮ್ಮ ವಿಚಾರದಲ್ಲಿ, ಜ್ಞಾನದಲ್ಲಿ, ನಮ್ಮ ಬದುಕಿನಲ್ಲಿ ಬದಲಾವಣೆ ಆದ ಹಾಗೆ, ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮ. ಆ ಬದಲಾವಣೆಗೆ ಅನುಗುಣವಾಗಿ
ವಿಚಾರಗಳು ಬದಲಾಗ್ತಾ ಇದೆ. ನಮ್ಮ ವಿಚಾರಗಳ ಬದಲಾವಣೆಗೆ ಅನುಗುಣವಾಗಿ ಭಾಷೆ ನಿರಂತರವಾಗಿ ಬದಲಾಗ್ತಾ ಇದೆ. ಅಂದರೆ ವಿಚಾರದ ನಿರಂತರತೆಗೆ, ಅಂದರೆ ಮುಂದುವರಿಕೆಗೆ, ಅದರ ಪ್ರಗತಿಗೆ ಇಲ್ಲಿ ಭಾಷೆ ಅತ್ಯಂತ ಅವಶ್ಯಕ. ಭಾಷೆ ಇಲ್ಲೇ ಇದ್ದರೆ ವಿಚಾರದ ನಿರಂತರತೆ ಮುಂದುವರಿಕೆ ಸಾಧ್ಯ ಇಲ್ಲ. ಭಾಷೆಯು ವಿಚಾರದ ಸಾಧನ ಅಥವಾ ವಾಹಕ ಎಂಬ ಅರ್ಥದಲ್ಲಿ ನಾವು ತರ್ಕಶಾಸ್ತ್ರದಲ್ಲಿ ಭಾಷೆಯನ್ನು ಪ್ರಮುಖವಾಗಿ ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ನಮ್ಮ ಜ್ಞಾನಾರ್ಜನೆಗೆ ವಿಚಾರದ ಸಮಂಜಸತೆಗೆ ತರ್ಕಶಾಸ್ತ್ರದಲ್ಲಿ ಭಾಷೆಯನ್ನು ಸ್ಪಷ್ಟವಾಗಿ ಬಳಸಬೇಕು. ನಿಖರವಾದ ಅರ್ಥದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ನಾನಾಗಲೇ ಹೇಳಿದ ಹಾಗೆ ಭಾಷೆ ಇಲ್ಲಿ ವಿಚಾರದ ಸಮಂಜಸತೆ, ಸರಿಯಾದ ಸಮಂಜಸ ಅಂದರೆ ಸ್ಪಷ್ಟವಾದ, ಸರಿಯಾದ, ನಿಖರವಾದ, ಸಕಾರಣವಾದ, ಯಥಾರ್ಥವಾದ ಜ್ಞಾನವನ್ನು ನಾವಿಲ್ಲಿ ಪಡಿಬೇಕು. ಅಂದರೆ ನಿರ್ದಿಷ್ಟವಾದ ಜ್ಞಾನವನ್ನು, ಸರಿಯಾದ ಜ್ಞಾನವನ್ನು, ಪರಿಪೂರ್ಣವಾದ ಸಮಂಜಸವಾದ ಜ್ಞಾನವನ್ನು ಪಡೀಲಿಕ್ಕೆ ತರ್ಕಶಾಸ್ತ್ರ ಅತ್ಯಂತ ಮುಖ್ಯ. ಆ ತರ್ಕಶಾಸ್ತ್ರಕ್ಕೆ ಭಾಷೆ ಅತ್ಯಂತ ಮುಖ್ಯ. ಅಂದರೆ ಇಲ್ಲಿ ಮತ್ತೊಮ್ಮೆ ನಾವು ತಿಳಿಯೋದು ಏನು ಅಂದರೆ ಭಾಷೆ ಇಲ್ಲದೆ ತರ್ಕಶಾಸ್ತ್ರ ಇಲ್ಲ, ತರ್ಕಶಾಸ್ತ್ರ ಇಲ್ಲದೆ ಭಾಷೆ ಇಲ್ಲ ಮಕ್ಕಳು. ಹಾಗಾಗಿ ಭಾಷೆ ಮತ್ತು ತರ್ಕಶಾಸ್ತ್ರ ಬಹಳ ನಿಕಟವಾದ, ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಯಾಕೆಂದರೆ ನಮ್ಮ ವಿಚಾರದ ಅಭಿವ್ಯಕ್ತಿಗೆ ಮುಂದಿನ ಎಲ್ಲ ತರಗತಿಗಳಲ್ಲಿ, ಎಲ್ಲ ಪಠ್ಯಕ್ರಮದಲ್ಲಿ ನಿಮಗೆ ಈ ನಮ್ಮ ಜ್ಞಾನಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ನಾವು ಪದಗಳ ಮೂಲಕ, ವಾಕ್ಯಗಳ ಮೂಲಕ, ನಿರೂಪಣೆಗಳ ಮೂಲಕ ತಿಳಿತಾ ಹೋಗ್ತೇವೆ. ಅಲ್ಲೆಲ್ಲ ನಾವು ಭಾಷೆಯನ್ನು ಸರಳವಾಗಿ, ಸ್ಪಷ್ಟವಾಗಿ, ಯಥಾವತ್ತಾಗಿ ಬಳಸಬೇಕಾಗುತ್ತೆ. ಅರ್ಥ ಆಗುವ ರೀತಿಯಲ್ಲಿ ನಾವು ವಾಕ್ಯ ರಚನೆಗಳನ್ನು, ಪದಗಳನ್ನು ಮತ್ತು ವರ್ತಮಾನ ಕಾಲದಲ್ಲಿಯೇ ಇರುವ ಹಾಗೆ ನಾವು ಭಾಷೆಯನ್ನು ಬಳಸಬೇಕಾಗುತ್ತೆ. ಹೀಗಾಗಿ ನಾವು ಮುಂದೆ ಅಂದರೆ ಮುಂದಿನ ತರಗತಿಯಲ್ಲಿ ಭಾಷೆ ಮತ್ತು ವ್ಯಾಕರಣಕ್ಕಿರುವ ಅಂದರೆ ಭಾಷೆಯನ್ನು, ವ್ಯಾಕರಣಕ್ಕೂ ಭಾಷೆ ಬೇಕು, ತರ್ಕಶಾಸ್ತ್ರಕ್ಕೂ ಭಾಷೆ ಬೇಕು. ಹಾಗೆ ಈ ತರ್ಕವಾಕ್ಯಗಳನ್ನು ನಾವು ಹೇಗೆ ರಚಿಸಬೇಕು, ತರ್ಕವಾಕ್ಯ ಅಂದರೆ ಯಾವುದು, ತರ್ಕವಾಕ್ಯಗಳ ಮೂಲಕ ನಾವು ಭಾಷೆಯನ್ನು ಹೇಗೆ ಬಳಸ್ಕೊಳ್ತೇವೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ಗಮನಿಸೋಣ. ಮಕ್ಕಳೇ, ಈ ದಿನ ನೀವು ತಿಳ್ಕೊಂಡಿದ್ದೇನಪ್ಪ ಅಂದರೆ ವಿದ್ಯಾರ್ಥಿಗಳೇ, ತರ್ಕಶಾಸ್ತ್ರ ಮತ್ತು ಭಾಷೆ ಅವೆರಡು ಹೇಗೆ ಅನ್ಯೋನ್ಯ ಸಂಬಂಧನ ಹೊಂದಿವೆ, ಭಾಷೆಯ ಉದ್ದೇಶಗಳು ಯಾವುವು, ವರ್ಣನಾತ್ಮಕ ಉದ್ದೇಶ ಮತ್ತು ಭಾವನಾತ್ಮಕ ಉದ್ದೇಶ, ಕ್ರಿಯಾತ್ಮಕ ಉದ್ದೇಶ ಹಾಗೂ ಪ್ರಶ್ನಾತ್ಮಕ ಉದ್ದೇಶ. ಈ ರೀತಿಯಲ್ಲಿ ನಾವು ಭಾಷೆಯ ಮತ್ತು ತರ್ಕಶಾಸ್ತ್ರದ ಸಂಬಂಧವನ್ನು ಈ ದಿನ ಗಮನಿಸ್ತೀವಿ. ಮುಂದಿನ ಅಧ್ಯಾಯದಲ್ಲಿ ನಿಮಗೆ ತರ್ಕವಾಕ್ಯಗಳ ಬಗ್ಗೆ ತಿಳಿಸ್ತೀವಿ.